ಡೆಸ್ಕ್ ಫುಲ್ಲು ಗಲೀಜು ಮಾಡಿಟ್ಟಿದ್ದೀನಿ. ಆಚೆನೇ ಓದ್ಕೊಂಡು ಕೂತಿದ್ವಿ. ಅದಾದಮೇಲೆ ಸೀದಾ ಲ್ಯಾಬ್ಗೆ ಹೋಗಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಡೇ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಫಸ್ಟ್ 2 hours ಕ್ಲಾಸಸ್ ಇದೆ ಮತ್ತು ಪ್ರಾಜೆಕ್ಟ್ ವರ್ಕ್ ಇದೆ ಆ್ಯಂಡ್ ದೆನ್ ಲ್ಯಾಬ್ ಇದೆ. ಅದಕ್ಕಿನ್ನೂ ಸಿನಾಪ್ಸಿಸ್ಗೆ ಓದಿಲ್ಲ. ಪ್ರಾಜೆಕ್ಟ್ ವರ್ಕ್ ಅರ್ಧ ಮಾಡಿ ಸಿನಾಪ್ಸಿಸ್ಗೆ ಓದಬೇಕು. ಸೊ ನೋಡೋಣ ಹೆಂಗೆ. ಕಾಲೇಜ್ ಹತ್ರ ರೀಚ್ ಆಗಿದ್ದೀನಿ. ಟೀ ಕುಡ್ಕೊಂಡು ಹೊರಡಬೇಕು. ರೀಚ್ ಆದೆ ಕಾಲೇಜ್ಗೆ. ಓದಿಲ್ಲ ಏನು. ನಾನು ಇವಾಗ ಓದು ನಾನೀಗ ಓದ್ತೀನಿ. ಇಷ್ಟೆಲ್ಲ ಓದಬೇಕು ಈಗ ಕೂತ್ಕೊಂಡು ನಾನು. ಮತ್ತು ಇನ್ನೂ 1 hour ಪ್ರಾಜೆಕ್ಟ್ ಫ್ರೀ ಇದೆ. ಓದ್ಕೋತೀನಿ. ಯಾರು ಬಂದಿಲ್ಲ ಕ್ಲಾಸಲ್ಲಿ, ಓನ್ಲಿ ನಾನೊಬ್ಳು ಅಷ್ಟೇ. ಈಗ ಎಷ್ಟಾಗುತ್ತೋ ಅಷ್ಟು ಓದಿ ಮುಗಿಸಿ ತಿರ್ಗಾ 11 to 12 ಫ್ರೀ ಇದೆ. ಆವಾಗ ಓದ್ಕೊತೀನಿ. ಸೊ ಯಾವಾಗ ಸಿಗೋಣ. ಬಾಯ್. ಸೊ ಫಸ್ಟ್ ಅವರ್ ಕ್ಲಾಸ್ ಮುಗಿಸ್ಕೊಂಡು ನೆಕ್ಸ್ಟ್ ಅವರ್ ಫ್ರೀ ಇತ್ತು ಅಂದ್ಬಿಟ್ಟು ಲೈಬ್ರರಿಗೆ ಓದೋಣ ಅಂತ ಬಂದ್ವಿ. ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಓದ್ಕೊಂಡು ಕೂತ್ಕೊಂಡ್ವಿ. ಸೊ ಓದಿ ಮುಗಿಸ್ಕೊಂಡು ಇನ್ನೂ 1 hour ಕ್ಲಾಸ್ ಇದೆ. ಅದನ್ನು ಅಟೆಂಡ್ ಮಾಡಿ ನೆಕ್ಸ್ಟ್ ಲ್ಯಾಬ್ಗೆ ನಾವು ಹೋಗಬೇಕು. ಲ್ಯಾಬ್ಗೆ ಹೋಗಿದ ತಕ್ಷಣ ನಾವು ಸಿನಾಪ್ಸಿಸ್ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ಸೊ ಅಲ್ಲಿಂದ ಲ್ಯಾಬ್ಗೆ ಅಂತ ಬಂದರೆ ಅಲ್ಲಿ UV ರೂಮ್ಗೆ ಕರ್ಕೊಂಡೋದ್ರು. UV ರೂಮಲ್ಲಿ ಸ್ವಲ್ಪ UV ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾಗಿತ್ತು. ಸ್ವಲ್ಪ ಜನ ಮಾತ್ರ ಒಳಗೆ ಕರ್ಕೊಂಡೋದ್ರು. ಅದಕ್ಕೆ ನಾವು ಆಚೆನೇ ಓದ್ಕೊಂಡು ಕೂತಿದ್ವಿ. ಅದಾದಮೇಲೆ ಸೀದಾ ಲ್ಯಾಬ್ಗೆ ಹೋಗಬೇಕು. ಮುಗಿಸ್ಕೊಂಡು ಈಗ ಹೊರಡಬೇಕು. ಓದಿದ್ದೆಲ್ಲ ಆಲ್ಮೋಸ್ಟ್ ಬರೆದ್ವಿ. ಇನ್ನೂ ಇತ್ತು ಬರೆಯೋಕ್ಕೆ. ಸೊ ಅದನ್ನು ನಾವು ಟ್ಯೂಸ್ಡೇ ಕಂಪ್ಲೀಟ್ ಮಾಡಬೇಕಂತೆ. 3 hours ನಿಂತು ಕಾಲು ಡಮಾರ್. ಯಾವಾಗ ಕೂತ್ಕೋತೀನೋ ಅನಿಸ್ಬಿಟ್ಟಿತ್ತು. ಲ್ಯಾಬ್ ಮುಗಿದ ತಕ್ಷಣ ನಾನು ಫಸ್ಟ್ ಬರೋದೇ ಟೀ ಕುಡಿಯೋಕ್ಕೆ ಅಂತ. ಕಾಲೇಜ್ ಮುಗಿಸ್ಕೊಂಡು ಫಸ್ಟ್ ಟೀ ಕುಡಿದು ನಾನು ಮನೆ ಕಡೆ ಹೊರಟೆ. ಆ್ಯಸ್ ಐ ವಾಸ್ ಟಯರ್ಡ್ ನಾನು ಆಟೋ ಅಲ್ಲೇ ಮನೆಗೆ ಹೋದೆ. ಮನೆಗೆ ರೀಚ್ ಆಗಿ ಸ್ನ್ಯಾಕ್ಸ್ ತಿಂತಾಯಿದ್ದೀನಿ. ಆ್ಯಕ್ಚುಲಿ ಇಟ್ ಈಸ್ ಅ ಹೆಲ್ದಿ ಸ್ನ್ಯಾಕ್. ಇದಾದಮೇಲೆ ಕೂತ್ಕೊಂಡು ಓದ್ಕೋಬೇಕು. ಓದೋಣ ಅಂತ ಬಂದರೆ ಡೆಸ್ಕ್ ಫುಲ್ಲು ಗಲೀಜು ಮಾಡಿಟ್ಟಿದ್ದೀನಿ. ಸೊ ಫಸ್ಟ್ ಕ್ಲೀನ್, ದೆನ್ ಐ ಹ್ಯಾವ್ ಟು ಸ್ಟಡಿ. This is my study area. ಸೊ ಓದಿದ್ದಾಗಿದ್ದ ತಕ್ಷಣ ನಾನು ಫಸ್ಟ್ ಟೈಮ್ ವಿಷನ್ ಬೋರ್ಡ್ ಫಾರ್ 2026 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಟ್ರೈ. ಮುಂಚೆ ಎಲ್ಲ ನಾನು ಪ್ಲ್ಯಾನರಲ್ಲಿ ಪ್ಲ್ಯಾನ್ ಮಾಡಿಕೊಂಡು
ಐ ಯೂಸ್ ಟು ರೈಟ್ ಅ ಪ್ಲ್ಯಾನರ್. ಅದರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಐ ಯೂಸ್ ಟು ಡೂ ಸಮ್ ವರ್ಕ್ಸ್, ಸಮ್ ಥಿಂಗ್ಸ್, ಕಾಂಟೆಂಟ್ ಬರೆಯೋದು ಎಲ್ಲ ಅದರಲ್ಲಿ ಮಾಡ್ಕೊತಾ ಇದ್ದೆ. ಸೊ ದಿಸ್ ಟೈಮ್ ಲೆಟ್ ಮೀ ಕ್ರಿಯೇಟ್ ಅ ವಿಷನ್ ಬೋರ್ಡ್, ಹೌ ಇಟ್ ವರ್ಕ್ಸ್, ಲೆಟ್ ಮಿ ಟ್ರೈ ಅಂತ ಐ ಆಮ್ ಡೂಯಿಂಗ್ ಅ ವಿಷನ್ ಬೋರ್ಡ್ ದಿಸ್ ಟೈಮ್. ಸೊ ಅದಕ್ಕೋಸ್ಕರ ನಾನು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ಅದನ್ನು ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ. ಅದ್ರ ಪ್ರಕಾರ ನಾನು ಪಿಂಟ್ರೆಸ್ಟಿಂದ ಫೋಟೋಸ್ ತೊಗೊಂಡು ಲೈಕ್ ಐ ಹ್ಯಾವ್ ಟು ಗೆಟ್ ಅ ಪ್ರಿಂಟ್ ಔಟ್ ಫಾರ್ ದ್ಯಾಟ್. ಸೊ ಲೆಟ್ಸ್ ಡೂ ಅ ವಿಷನ್ ಬೋರ್ಡ್ ಫಾರ್ 2026. So I'm done with my studies. Let me start doing my vision board. I bought this new book. Like I use a book for content writing. So I bought this new book. In this I'm gonna do my vision board so that I can see it daily. I have bought these sticky notes to write some of the notes in between this vision board. So these are my note kind of thing so that I can write it on these sticky notes. So let's start. So this is my 2026 vision board. I have done it. This is my dinner for today. So this vlog was all about a day with me or a day in my life, anything it might be. So ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನಾಗಿರಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಬಾಯ್ ಅಂಟಿಲ್ ನೆಕ್ಸ್ಟ್ ವ್ಲಾಗ್.